ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದು ನವಿಲುಗರಿಯನ್ನು ಕೊಡ್ತಾ ಇದ್ದೀನಿ, ಉಲ್ಲನ್ನಿಂದ ಮಾಡುವಂಥದ್ದು. ಮೊದಲಿಗೆ ಇಲ್ಲಿ ನಾನು 5 ಕಲರ್ ದಾರವನ್ನು ತಗೊಂಡಿದ್ದೀನಿ. ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಹಾಗೆ ಲೈಟ್ ಗ್ರೀನ್, ಹಾಗೆ ಬ್ರೌನ್ಸ್ ಕಲರ್, ಹಾಗೆ ಡಾರ್ಕ್ ಗ್ರೀನ್. ಈಗ ಮೊದಲಿಗೆ 3 ಚೈನನ್ನು ಹಾಕ್ಕೊಳ್ಬೇಕು. 3 ಚೈನನ್ನು ಹಾಕ್ಕೊಂಡು ಅದನ್ನು ಒಂದು ಹೋಲ್ ಮಾರ್ಪಾಡಾಗುತ್ತೆ, ಅಲ್ಲಿ 3 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗಿಂದ ತೋರಿಸಿದ್ದೀನಲ್ವ ನಿಮಗೆ, ಅದೇ ಥರ ಆ ಹೋಲಲ್ಲಿ ಈಗ 12 ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. 12 ಡಬಲ್ ಕ್ರೋಶವನ್ನು ಹಾಕ್ಕೊಂಡಾದಮೇಲೆ ಡಾರ್ಕ್ ಬ್ಲೂ ಕಲರಿಂದು 12 ಡಬಲ್ ಕ್ರೋಶ ಆಗಬೇಕು. ನೋಡಿ, ಇದಾಗಿದೆ ಇಲ್ಲ ನೋಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ 12 ಡಬಲ್ ಕ್ರೋಶವನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋದಲ್ಲ, 12ನೇ ಲಾಸ್ಟ್ನೇ ಡಬಲ್ ಕ್ರೋಶವನ್ನು ಅರ್ಧ ಹಾಕ್ಕೊಂಡು ಮತ್ತೆ ಬೇರೆ ಕಲರಿನ ದಾರ, ಲೈಟ್ ಕಲರ್ ಬ್ಲೂ ದಾರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಈಗ ಲೈಟ್ ಬ್ಲೂ ದಾರವನ್ನು ಸೇರಿಸ್ಕೊಂಡಾದ್ಮೇಲೆ ನೋಡಿ, ಈ ಡಾರ್ಕ್ ಬ್ಲೂ ದಾರವನ್ನು ಕಟ್ ಮಾಡಿ ತೆಗೆಯುವಂಥದ್ದು. ಈಗ ಮತ್ತೆ ಲೈಟ್ ಕಲರ್ ಬ್ಲೂ ದಾರದಿಂದ ಮತ್ತೆ 6 ಡಬಲ್ ಕ್ರೋಶವನ್ನು ಎಣಿತಾ ಹೋಗುವಂಥದ್ದು. ಇದೇ ಜಾಗಕ್ಕೆ 6 ಡಬಲ್ ಕ್ರೋಶವನ್ನು ಎಣಿತಾ ಹೋಗಿ. ಲೈಟ್ ಬ್ಲೂ ಕಲರ್ ದಾರ ಅಷ್ಟೇ ಸಾಕು, 6 ಡಬಲ್ ಕ್ರೋಶವನ್ನು ಎಣಿಲಿಕ್ಕೆ ಆಗುವಷ್ಟು. ಈಗ ಇದನ್ನು ಇಲ್ಲಿ ಎಂಡ್ ಮಾಡಿ ಈ ದಾರವನ್ನು ಕಟ್ ಮಾಡಿ ತೆಗೆಯುವಂಥದ್ದು. ಮತ್ತೆ ಈಗ ಬೇರೆ ಕಲರ್ ದಾರವನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಲೈಟ್ ಗ್ರೀನ್ ದಾರವನ್ನು ಹಾಕ್ತೀನಿ. ಈ 6 ಡಬಲ್ ಕ್ರೋಶ ಆದಮೇಲೆ ಈಗ ಇಲ್ಲಿ ಲೈಟ್ ಗ್ರೀನ್ ದಾರವನ್ನು ಹಾಕ್ಕೊಂಡು ಸುತ್ತಲೂ ಸಿಂಗಲ್ ಕ್ರೋಶವನ್ನು ಹೆಣಿತಾ ಹೋಗುವಂಥದ್ದು. ಪ್ರತಿಯೊಂದು ರಿಂಗಿಗೂ ಸಿಂಗಲ್ ಕ್ರೋಶವನ್ನು ಹೆಣಿತಾ ಹೋಗಿ ಹಸಿರು ಕಲರ್ ದಾರದಿಂದ. ಸ್ವಲ್ಪ ದಾರವನ್ನು ಲೂಸಾಗಿ ಹೆಣಿತಾ ಹೋಗಿ, ಅಂದರೆ ಅದು ರೌಂಡ್ ಶೇಪಲ್ಲಿ ಬರುತ್ತೆ ಚೆಂದಾಗಿ. ಹೀಗೆ ಸುತ್ತಲೂ ಹಸಿರು ಕಲರ್ ದಾರವನ್ನು ಸಿಂಗಲ್ ಕ್ರೋಶ ಹಾಕ್ತಾ ಹೋಗುವಂಥದ್ದು. ಅದಾದ ನಂತರ ಅದನ್ನು ಕಟ್ ಮಾಡಿ ಬೇರೆ ಕಲರಿನ ದಾರವನ್ನು ಹಾಕಬೇಕು. ಆದಷ್ಟು ಲೂಸ್ ಆಗಿ ಹೆಣಿರಿ. ಕೊನೆಗೆ ಇಲ್ಲಿ
ಸ್ಟಾರ್ಟ್ ಮಾಡಿದ್ರಲ್ವ ಇಲ್ಲಿ ಎಂಡ್ ಮಾಡಿ ಈ ದಾರವನ್ನು ಕಟ್ ಮಾಡಿ ಬ್ರೌನ್ಸ್ ಕಲರಿನ ದಾರವನ್ನು ಹಾಕ್ತಾ ಇದ್ದೀನಿ. ಹೀಗೆ ಈ ಕಲರ್ ದಾರಲ್ಲಿ ಮೊದಲಿಗೆ ಗಂಟು ಹಾಕ್ಕೊಂಡು ಈಗ ಮತ್ತೆಲ್ಲ ಸಿಂಗಲ್ ಕ್ರೋಶವನ್ನೇ ಹಾಕೊಳ್ಳುವಂಥದ್ದು. ಮತ್ತು ಇದರದ ಸುತ್ತಲೂ ಸಿಂಗಲ್ ಕ್ರೋಶವನ್ನು ಹಾಕೊಳ್ಳೋದು. ಇದನ್ನು ಅಷ್ಟೇ ಆದಷ್ಟು ಲೂಸಾಗಿ ಹೆಣಿರಿ. ಅಕಸ್ಮಾತ್ ನಿಮಗೆ ಟೈಟಾಗಿ ಅದು ಬರ್ತಾ ಇದ್ದರೆ ನೀವು ಒಂದು ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಿ, ಆಗ ಸರಿಯಾಗುತ್ತೆ. ಒಂದು ಬಿಟ್ಟು ಒಂದಕ್ಕೆ 2 ಹಾಕ್ತಾ ಹೋದರೆ ಸರಿಯಾಗುತ್ತೆ. ನಾನಿಲ್ಲಿ ಹಾಕಿದ್ದೀನಿ ನೋಡಿ. ಈ ಥರದ ಹೆಣ್ದಿಟ್ಕೊಂಡ್ರೆ ಕೀ ಚೈನ್ ಒಂದೇ ಅಲ್ಲ, ಇಯರಿಂಗ್ಸ್ ಸಹಿತ ಮಾಡ್ಬೋದು. ಹಾಗೆ ಇದನ್ನು ತುಂಬ ಹೆಣ್ದಿಟ್ಕೊಂಡ್ರೆ ಬಾಗಿಲು ತೋರಣ ಮಾಡ್ಬೋದು, ಹಾಗೆ ಟೇಬಲ್ ಮ್ಯಾಟ್ ಮಾಡ್ಬೋದು. ನೋಡಿ ಬ್ರೌನ್ಸ್ ಕಲರ್ ಈಗ ತುಂಬ್ತಾ ಬಂತು. ಈಗ ನೆಕ್ಸ್ಟ್ ಮತ್ತೊಂದು ಕಲರ್ ಹಾಕಬೇಕು. ಡಾರ್ಕ್ ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ. ಈಗ ಇದಿಲ್ಲಿ ಎಂಡ್ ಮಾಡಿ ಕಟ್ ಮಾಡಿ ತೆಗೆದು ಈಗ ಎಲೆ ಶೇಪಿಗೆ ಬರಬೇಕಲ್ವಾ. ಈಗ ರೌಂಡ್ ಶೇಪ್ ಆಯ್ತಿದು. ಈಗ ಡಾರ್ಕ್ ಗ್ರೀನ್ ಕಲರ್ ಹಾಕುವಾಗ ನೋಡಿ ಇಲ್ಲಿ ಗಂಟು ಹಾಕೊಳ್ಳೋದು ಬೇಡ. ಈಗ ಬ್ಲೂ ಕಲರ್ ಎಲ್ಲಿ ಎಂಡ್ ಆಗಿತ್ತು ನೋಡಿ, ಡಾರ್ಕ್ ಬ್ಲೂ ಸರ್ಕಲಲ್ಲಿ, ಅದರ ನೇರ ಸ್ಟಿಚ್ಚಿಗೆ ಈ ಡಾರ್ಕ್ ಗ್ರೀನ್ ಕಲರನ್ನು ಹಾಕ್ಕೊಳ್ಳಿ. ಈಗ ಒಂದು ನಾಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿಂದ ಶುರು ಮಾಡಿ. ಈಗ ನೋಡಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಹೋಲಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈ ದಾರವನ್ನು ಆದಷ್ಟು ಒಳಗೆ ಸೇರಿಸ್ತಾ ಹೋದರೆ ಮೇಲೆ ಕಾಣೋದಿಲ್ಲ. ಈಗ ಮತ್ತೆ ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ ಒಂದು ಹಾಫ್ ಡಬಲ್ ಕ್ರೋಶ ಆಯ್ತು. ಈಗ ನೆಕ್ಸ್ಟ್ ಅದೇ ಹೋಲಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಒಂದು ಹೋಲಲ್ಲಿ 2 ಸ್ಟಿಚ್ ಆಯಿತು. ಈಗ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು 3ನೇ ಹೋಲಲ್ಲಿ ಮತ್ತೊಂದು ಅದೇ ಹೋಲಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಈಗ ಹೀಗೆ ಇಲ್ಲಿ ಮಧ್ಯ ಬರೋ ತನಕ ಹಾಕ್ಕೊಳ್ತಾ ಹೋಗೋದು. ಈಗ ಮತ್ತೊಂದು ಹೋಲಲ್ಲಿ ಡಬಲ್ ಕ್ರೋಶವನ್ನು ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು ಒಂದೇ ಹೋಲಲ್ಲಿ. ನೋಡಿ ಈಗ ನೆಕ್ಸ್ಟ್ ಹೋಲಲ್ಲಿ ಈಗ 2 ಸಲ ಸುತ್ತಿ
ಹೀಗೆ ಮತ್ತೊಂದು ಅದರಲ್ಲಿ ಹಾಕ್ಕೊಳ್ಳಿ. ಟ್ರಿಬಲ್ ಕ್ರೋಶಾ ಹಾಕಿ ಆಯ್ತು. ಈಗ 2 ಒಂದೇ ಹೋಲಲ್ಲಿ. ಈಗ ಇನ್ನೊಂದು ಹೋಲಲ್ಲಿ ಮತ್ತೆ ಟ್ರಿಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಅಂದರೆ ಟ್ರಿಬಲ್ ಕ್ರೋಶಾ ಅಂದರೆ ದಾರನ 3 ಸಲ ಸುತ್ತುವಂಥದ್ದು. ಹೀಗೆ 2 ಹೋಲಲ್ಲಿ ಹೀಗೆ 4 ಸ್ಟಿಚ್ ಆಯಿತು. ಈಗ ಮತ್ತೊಂದು ಟ್ರಿಬಲ್ ಕ್ರೋಶಾವನ್ನು ಹಾಕ್ಕೊಳ್ಳಿ ಅಲ್ಲೇ. ಈಗ ಎಲ್ಲಿ ಮಿಡ್ಲ್ ಬರ್ತದೆ ನೋಡಿಕೊಂಡು, ಈಗ ನೋಡಿ ಒಟ್ಟು 12 ಸ್ಟಿಚ್ ಬಂದಿದೆ. ಇದು ಲೈಟ್ ಕಲರ್ ಗ್ರೀನು. ಈ ಕಡೆ 6 ಈ ಕಡೆ 6 ಲೆಕ್ಕ ಮಾಡಿಕೊಂಡು ಮಿಡ್ಲಲ್ಲಿ ಆದಷ್ಟು ಹಾಕಬೇಕು. ಈಗ 4 ಡಬಲ್ ಕ್ರೋಶಾವನ್ನು ಹಾಕ್ತಾಯಿದ್ದೀನಿ. ಒಂದನ್ನು ಹೆಚ್ಚುತ್ತಾ ಹೋಗುವಂಥದ್ದು. ಈಗ ಅದೇ ಹೋಲಲ್ಲೇ ಮತ್ತೊಂದು 4 ಡಬಲ್ ಕ್ರೋಶಾ ಹಾಕಬೇಕು. ಹೀಗೆ ಕ್ರೋಶಾ ಕಡ್ಡಿಗೆ 4 ಸಲ ಸುತ್ತುವಂಥದ್ದು. ಅಂದರೆ ಹೆಣಿಕೆ ಉದ್ದ ಬರ್ತದೆ, ಸ್ವಲ್ಪ ಎಲೆ ಶೇಪಲ್ಲಿ ಆಗಬೇಕಲ್ವ ನಮಗೆ, ಅದರ ಸಲುವಾಗಿ. ಈಗ ಒಂದೇ ಹೋಲಲ್ಲೇ ಈ ಥರ ಹಾಕುವಂಥದ್ದು 4 ಸಲ ಸುತ್ತಿದ್ದು. ಈಗ ನೆಕ್ಸ್ಟ್ ಮತ್ತೊಂದು ಹೋಲಲ್ಲಿ 4 ಸಲ 4 ಡಬಲ್ ಕ್ರೋಶಾವನ್ನು ಹಾಕಬೇಕು. ಈಗ ಮತ್ತೊಂದು ಅದೇ ಹೋಲಲ್ಲಿ 4 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಆಯ್ತಲ್ವ. ಈಗ ಇಲ್ಲಿ ಮಿಡ್ಲ್ ಪಾಯಿಂಟಿಗೆ ಬಂದ್ವಿ. ಈಗ 5 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. 5th ಡಬಲ್ ಕ್ರೋಶಾ ಅಂತ ಈಗ 5 ಸಲ ಸುತ್ತಕೊಳ್ಬೇಕು ಅಷ್ಟೇ. ಸೂಜನ್ ಕಡ್ಡಿಗೆ 5 ಸಲ ಹೀಗೆ ಸುತ್ತಿ ಮಿಡ್ಲ್ ಹೋಲಲ್ಲಿ ಹೀಗೆ ಹಾಕ್ಕೊಂಡು ತೆಗೆಯುವಂಥದ್ದು. ನೋಡಿ ಈ ಥರ ಬಂತು. ಈಗ ಮತ್ತೆ 2 ಚೈನನ್ನು ಹಾಕ್ಕೊಳ್ಳಿ. 2 ಚೈನನ್ನು ಹಾಕ್ಕೊಂಡು ಮತ್ತೆ ವಾಪಸ್ ಈಗ ಅದರ ಪಕ್ಕದ ಹೋಲಲ್ಲಿ ಹಾಕ್ಕೊಳ್ಳುವಂಥದ್ದು. 5 ಸಲ ಸುತ್ತಕೊಂಡು ಈಗ ಮತ್ತೆ 5 ಸಲ ಸುತ್ತಕೊಂಡು ಅದೇ ಹೋಲಲ್ಲೇ ಹಾಕ್ಕೊಳ್ಳುವಂಥದ್ದು. ಈಗ 4 ಸಲ ಈಗ ಕಡಿಮೆ ಮಾಡ್ತಾ ಬರುವಂಥದ್ದು. ಈಗ ಈ ಕಡೆ ಬರ್ತಾ ಇದೆಯಲ್ಲ ಎಣಿಕೆ, ಈಗ ಕಡಿಮೆ ಮಾಡ್ತಾ ಬರುವಂಥದ್ದು. ಈಗ ಅದೇ ಹೋಲಲ್ಲೇ 5 ಸಲ ಸುತ್ತಿದ್ದು ಹಾಕ್ತಾ ಇದ್ದೀನಿ. ಅದು ಮುಗಿದ್ಮೇಲೆ 4 ಸಲ, ಆಮೇಲೆ 3 ಸಲ, ಹೀಗೆ ಕಡಿಮೆ ಮಾಡ್ತಾ ಬರುವಂಥದ್ದು. ಒಂದು ಹೆಣದ ಮೇಲೆ ನಿಮ್ಗೆ ಗೊತ್ತಾಗ್ತದೆ, ನೀವು ಟ್ರೈ ಮಾಡಿ, ನಿಮಗೆ ಎಣಿತಾ ಎಲ್ಲ ಗೊತ್ತಾಗ್ತದೆ. ಈಗ 4 ಸಲ ಸುತ್ತಿದ್ದು 4 ಡಬಲ್ ಕ್ರೋಶಾವನ್ನು ಒಂದೇ ಹೋಲಲ್ಲಿ ಈಗ 2 ಸಲ ಹಾಕ್ತಾ ಇದ್ದೀನಿ. ಈಗ 3 ಸಲ ಸುತ್ತಬೇಕು. ನೆಕ್ಸ್ಟು ಈಗ 2 ಸಲ ಸುತ್ತಿದ್ದು 3 ಸಲ ಹಾಕಬೇಕು. ಈಗ ಮುಗಿದ್ಮೇಲೆ ನೋಡಿ ಈ ಥರ ಎಲೆ ಶೇಪಲ್ಲಿ ಬರ್ತಾ ಇದೆಯಲ್ವಾ, ನವಿಲ್ಗರಿ ಶೇಪಲ್ಲಿ. ಈಗ 3 ಸಲ ಸುತ್ತಕೊಂಡಿದ್ದನ್ನು ನೆಕ್ಸ್ಟ್ ಹೋಲಲ್ಲಿ ಹಾಕ್ಕೊಂಡು ಹೀಗೆ ಹಾಕ್ಕೊಳ್ಳೋದು. ಈಗ ಮತ್ತೆ ಅದೇ ಹೋಲಲ್ಲೇ ಮತ್ತೆ 3 ಸಲ ಸುತ್ತಿ ಮತ್ತೆ ತೆಗೆಯುವಂಥದ್ದು. ಮತ್ತೊಂದು ಅದೇ ಹೋಲಲ್ಲೇ ಹಾಕ್ಕೊಳ್ಳೋದು. ಒಟ್ಟು 3 ಸ್ಟಿಚ್ ಒಂದೇ ಹೋಲಲ್ಲೇ ಆಗ್ತದೆ. ಈಗ 2 ಸಲ ಸುತ್ತಿದ್ದು ಹೀಗೆ ಕಡಿಮೆ ಮಾಡ್ತಾ ಬರುವಂಥದ್ದು. ಈಗ ಒಂದು ಹೋಲಲ್ಲಿ 2 ಸಲ ಸುತ್ತಿದ್ದು 2 ಸಲ ಹಾಕಿದೆ. ಈಗ 3ನೇ ಸಲ ಇದು. ನೋಡಿ ಈಗ ಆ ಡಾರ್ಕ್ ಬ್ಲೂ ಕಲರ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀವಲ್ವ, ಈಗ ಈ ಸ್ಟಿಚ್ಚು ನಮ್ಮದು ಈ ಡಾರ್ಕ್ ಬ್ಲೂ ಇಲ್ಲಿ ಈ ಸೈಡ್ ಬರ್ತದಲ್ಲ, ಅದು ಅಲ್ಲಿಗೆ ಎಂಡ್ ಆಗಬೇಕು. ಈಗ ಡಬಲ್ ಕ್ರೋಶಾವನ್ನು 2 ಸಲ ಹಾಕ್ಕೊಂಡು ಒಂದೇ ಹೋಲಲ್ಲಿ 2 ಸಲ ಹಾಕ್ಕೊಂಡಿದ್ದೀನಿ.
ಈಗ ಇದಾದಮೇಲೆ ಹಾಫ್ ಡಬಲ್ ಕ್ರೋಶ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಹಾಕೊಳ್ಳೋದು. ಹಾಫ್ ಡಬಲ್ ಕ್ರೋಶವನ್ನು 2 ಸಲ ಹಾಕೊಳ್ಳೋದು. ಆಮೇಲೆ ಸಿಂಗಲ್ ಕ್ರೋಶವನ್ನು 2 ಸಲ ಹಾಕೊಳ್ಳೋದು. ಮೊದಲು ಸ್ಟಾರ್ಟಿಂಗ್ ಹೆಂಗೆ ಮಾಡಿದ್ರು ಅದೇ ಥರ ಈಗ ಸಿಂಗಲ್ ಕ್ರೋಶನ 1 ಸಲ ಹಾಕ್ಕೊಂಡು ಇಲ್ಲಿ ಎಂಡ್ ಮಾಡಿ ಆಯಿತು. ಹೀಗೆ ಬರ್ತದೆ. ಈಗ ಇಲ್ಲಿ ಉಳಿದ ಸ್ಟಿಚ್ ಇರ್ತದಲ್ವ, ಉಳಿದ ಕಡೆ ಎಲ್ಲ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಅಕಸ್ಮಾತ್ ಅದು ಸರಿ ಬರಲಿಲ್ಲ ಅಂದರೆ ಒಂದು ಹೋಲಲ್ಲಿ 2 ಸ್ಟಿಚ್ಚನ್ನು ಹಾಕೊಳ್ಳೋವಂಥದ್ದು. 2 ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಬರ್ತದೆ. ಎಲ್ಲ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಈಗ ಇಲ್ಲಿ 12 ಬಂತು. ಆ ಕಡೆ 6 ಈ ಕಡೆ 6 ಹಾಕ್ಕೊಂಡಿದ್ದೀನಿ. ಮಧ್ಯ ಒಂದು ಕೀ ಚೈನನ್ನು ಹಾಕಲಿಕ್ಕೆ ಒಂದು ಸಣ್ಣದಾಗಿ ಒಂದು ಚೈನ್ ಹಾಕ್ಕೊಂಡೆ, 5 ಚೈನು ಹಾಕ್ಕೊಂಡು ಈಗ ನೆಕ್ಸ್ಟ್ ಇಲ್ಲೇ ಮುಂದುವರಿಸ್ತಾ ಹೋದೆ. ಸಿಂಗಲ್ ಕ್ರೋಶವನ್ನು ಲೆಕ್ಕ ಮಾಡಿಕೊಂಡು ಮಿಡ್ಲಲ್ಲೇ ಹಾಕ್ಕೊಳ್ಳಿ. ಈಗ ಇಲ್ಲೆಲ್ಲ ಸಿಂಗಲ್ ಕ್ರೋಶದಿಂದ ಎಂಡ್ ಮಾಡ್ತಾ ಹೋದ್ರೆ ಆಯಿತು. ಕೊನೆಯಲ್ಲಿ ದಾರವನ್ನು ಗಂಟು ಹಾಕಿ ಹೀಗೆ ಕಟ್ ಮಾಡಿ ತೆಗೀರಿ. ರೆಡಿ ಆಯಿತು ನಮ್ಮ ಕೀ ಚೈನು. ಹಿಂದ್ಗಡೆ ದಾರವನ್ನು ತಗೊಂಡು ಗಂಟು ಹಾಕ್ಕೊಂಡು ಉಳಿದ ದಾರವನ್ನು ಕಟ್ ಮಾಡಿ ತೆಗೀರಿ. ಹಾಗೆ ಕೀ ಚೈನ್ ಹಾಕಲಿಕ್ಕೆ ರೌಂಡ್ ಒಂದು ರಿಂಗ್ ಇರ್ತದಲ್ವ, ಆ ರಿಂಗಕ್ಕೆ ಹಾಕ್ಕೊಂಡ್ರೆ ರೆಡಿ ಆಯಿತು ನಮ್ಮ ಕೀ ಚೈನು. ಮನೆಯಲ್ಲಿ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ ಈ ಥರ ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರೆಡಿ ಆಯಿತು. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ.